ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇದು ಮಂತ್ರಾಲಯದ ವಿಡಿಯೋ. ನೆನ್ನೆದ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಮಂತ್ರಾಲಯದ ಮುಂದಿನ ಮುಂಭಾಗ ಇದು. ಗೇಟ್ವರೆಗೂ ನೋಡಿ ಈ ಥರ ಇದೆ. ಚಿತ್ರಕಲೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡೋಕ್ಕೆ ನೋಡಬೇಕು ಅಂತ ಅಂದರೆ 2 ಅವರ್ ಬೇಕಾಗುತ್ತೆ ಇದೆಲ್ಲ ಕ್ಲೀನಾಗಿ ನೋಡಬೇಕು ಅಂತ ಅಂದರೆ. ನೋಡಿ, ಇದು ಗೇಟಿನ ಮುಂದೆ ಇರೋ ದೇವಸ್ಥಾನ. ಮತ್ತು ಇದು ತುಂಗಭದ್ರಾ ನದಿ ತುಂಬ ಹರಿತಾ ಇತ್ತು ಫ್ರೆಂಡ್ಸ್. ಈ ಸರಿ ನಾವು ಹೋಗಿದ್ದಾಗ ತುಂಬ ಹರಿತಾ ಇತ್ತು. ತುಂಬ ಮಳೆ ಇತ್ತು ಈ ಕಡೆನೂ. ನೋಡಿ ನೀರು ಎಷ್ಟು ಚೆನ್ನಾಗಿ ಬಂದಿದೆ ಈ ಕಡೆ ಅಂತ. ಎಲ್ಲ ನದಿನಲ್ಲಿ ಈಜಾಡೋರು, ಬಟ್ಟೆ ಒಗೆಯೋರು ಎಲ್ಲರೂ ಇದ್ದರು. ನಾನು ರಾಯರ ಫೋಟೋ ತಗೊಂಡಿದ್ದೆ ಮಂತ್ರಾಲಯದಲ್ಲಿ, ಅದನ್ನು ಹಿಡ್ಕೊಂಡಿದ್ದೀನಿ ನೋಡಿ. ನದಿ ನೀರು ತುಂಬ ಜಾಸ್ತಿ ಇದೆ. ಲಾಸ್ಟ್ ವೀಕಲ್ಲಿ ನೀರು ಇಷ್ಟೆಲ್ಲ ಬಂದಿತ್ತು ಜಾಸ್ತಿ. ಮತ್ತು ಇದು ನೆಲಗಂಗಮ್ಮನ ದೇವಸ್ಥಾನ. ಇಲ್ಲೆಲ್ಲ ದೀಪಗಳು ಹಚ್ತಾರೆ ಗಂಗಮ್ಮನಿಗೆ. ನೋಡಿ, ಇಲ್ಲಿ ದೇವಸ್ಥಾನ ಇಲ್ಲೊಂದಿದೆ. ಮತ್ತು ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ನದಿ. ನೋಡ್ರಿ, ಎಲ್ಲ ನದಿನಲ್ಲಿ ಸ್ನಾನ ಮಾಡ್ತಿದ್ದಾರೆ, ಬಟ್ಟೆ ಒಗಿತಿದ್ದಾರೆ, ಸ್ನಾನ ಮಾಡ್ತಿದ್ದಾರೆ. ನೀರು ಮೆಟ್ಲುವರೆಗೂ ಇದ್ದಾಗ ಯಾರನ್ನೂ ಬಿಡ್ತಾರಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಎಲ್ಲರನ್ನೂ ಬಿಟ್ಟಿದ್ದಾರೆ. ನೋಡಿ, ಇಷ್ಟೊಂದು ಗ್ರೌಂಡ್ ಎಲ್ಲ ತುಂಬಿಕೊಳ್ಳುತ್ತೆ ನೀರು. ಹೊರಗಡೆಯಿಂದ ತುಂಬ ಜನ ಇಲ್ಲಿ ವಿಸಿಟ್ ಕೊಡ್ತಾರೆ. ಬೇರೆ ಬೇರೆ ಕಡೆಯಿಂದ, ಸ್ಟೇಟ್ ಕಡೆಯಿಂದ ಎಲ್ಲ ಬರ್ತಾರೆ. ಇದು ಮತ್ತು ಕಲ್ಲಿನಲ್ಲಿ ಮಾಡಿರುವಂಥ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಹೋಗಿದ್ವಿ. ಮಂತ್ರಾಲಯ ಎಲ್ಲ ಮುಗಿದಾದ್ಮೇಲೆ ನಾವು ನೆಕ್ಸ್ಟ್ ಹೋಗುತ್ತೆ. ಇಲ್ಲಿ ದೇವಸ್ಥಾನ ಎಷ್ಟು ಅಡಿ ಇದೆ ಗೊತ್ತಿಲ್ಲ. ತುಂಬ ಎತ್ತರವಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಒಂದೇ ಏಕಶಿಲಾ ಮೂರ್ತಿ ಇದು. ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಇದನ್ನು. ಗ್ರಾನೈಟ್ ಕಲ್ಲು ಬಳಸಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ನೋಡಿ, ಮಂತ್ರಾಲಯಕ್ಕೆ ಹೋದಾಗ ನೆಕ್ಸ್ಟ್ ಅಲ್ಲಿ ವಿಸಿಟ್ ಕೊಡಿ. ಇದು ಮತ್ತು ಇದು ಬಿಚ್ಚಾಲೆ. ಇಲ್ಲಿ ನೋಡಿ, ಇಲ್ಲಿ ತುಂಗಭದ್ರಾ ನದಿ ತುಂಬ ಹರಿತಾ ಇದೆ. ಇಲ್ಲಿ ರಾಯರ ಬೃಂದಾವನ ಇರುವಂಥದ್ದು. ರಾಯರು 13 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಿಲ್ಲಿ. ಅದೇ ಬೃಂದಾವನವಾಗಿ ಇಲ್ಲಿ ನಿರ್ಮಾಣವಾಗಿದೆ. ರಾಯರ ಬಳಸ್ತಿದ್ದಂತಹ ಉರಳಕಲ್ಲು. ರಾಯರಿಗೆ ಇದರಿಂದನೇ ಅಡುಗೆ ಮಾಡಿಕೊಡ್ತಿದ್ರು. ಯಾವಾಗಲೂ ಅನ್ನದಾನ ನಡೀತಾನೆ ಇರುತ್ತೆ. ನಾವು ಇಲ್ಲೇ ಊಟ ಮಾಡಿದ್ವಿ. ಇಲ್ಲಿ ಪ್ರತಿದಿನ ಕೂಡ ದಾಸೋಹ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಊಟ ಎಲ್ಲ. ಅದರಲ್ಲೂ ಹೆಚ್ಚಾಗಿ ಗುರುವಾರದಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೆ ಇಲ್ಲಿ. ಅದು ಗುರುವಾರದೇ ಜಾಸ್ತಿ ಮಾಡೋದಿಲ್ಲಿ ನೋಡಿ. ಮತ್ತು ಇಲ್ಲಿ ಯಾರಾದರೂ ನೋಡಿ, ಇದು ಪಾದಚಾರ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಉಗ್ರ ನರಸಿಂಹ, ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಿಚ್ಚಾಲೆಗೆ ಹೋದರೆ ನಿಮಗೆ ಇವೆಲ್ಲ ನೋಡೋಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ರಾಯರ ಬೃಂದಾವನ ಇರುತ್ತಲ್ಲ, ಅಲ್ಲಿ ಯಾರಾದರೂ ದಾಸೋಹಿಗಳು ದುಡ್ಡು ಕೊಟ್ಟರೆ ಅವರ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ. ಅವರ ಹೆಸರಲ್ಲಿ ಹೋಮ ಹವನಗಳನ್ನು ಕೂಡ ಮಾಡ್ತಾರೆ. ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಈಡೇರಿಸೋದಕ್ಕೆ ಅವರು ಹೋಮ ಹವನಗಳನ್ನೆಲ್ಲ ಕೈಗೊಳ್ತಾರೆ. ನೆಕ್ಸ್ಟ್ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಬಿಚ್ಚಾಲೆಯಿಂದ ಆಂಜನೇಯ ದೇವಸ್ಥಾನ ಬಂದ್ವಿ. ಇದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಮಂತ್ರಾಲಯದಲ್ಲಿ. ಮತ್ತು ಇದು ತುಲಾಭಾರ ಸೇವೆ. ವಿಡಿಯೋ ಫಸ್ಟೆಲ್ಲ ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ತುಲಾಭಾರ ಸೇವೆ ಮಾಡೋದರಿಂದ, ಹರಕೆ ಇರೋದರಿಂದ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ ಅಂತ. ಹಾಗೆ ಇವರು ನಮ್ಮ ಯಜಮಾನ್ರ ಅಕ್ಕನ ಮಗನ ಮಗಳಿಗೆ ತುಲಾಭಾರ ಸೇವೆ ಹರಕೆ ಇತ್ತು. ಅವರು ನೋಡಿ ತುಲಾಭಾರ ಸೇವೆ ಮಾಡ್ತಿದ್ದಾರೆ. ಯಾವ್ಯಾವ್ದ್ರಲ್ಲಿ ಮಾಡ್ಬೋದು ಅಂದರೆ ದ್ರಾಕ್ಷಿ, ಬೆಲ್ಲ, ಅಕ್ಕಿ, ಕಡಲೆಬೇಳೆ ಮತ್ತು ತೊಗರಿಬೇಳೆ, ಕಲ್ಸಕ್ಕರೆ ಎಲ್ಲ ಮಾಡ್ತಾರೆ. ಇವರು ಬೆಲ್ಲ ಮತ್ತು ಅಕ್ಕಿ ಇಷ್ಟರಲ್ಲೇ ಮಾಡ್ತಿದ್ದಾರೆ. ತುಳಸಿ ಎಲ್ಲ ಬಳಸ್ತಾರೆ ಇದಕ್ಕೆ. ಇವಳು ಹುಟ್ಟಿದಾಗ್ಲಿಂದನೂ ಹರಕೆ ಮಾಡ್ಕೊಂಡಿದ್ರು. ಇವಳು ಹೊಟ್ಟೆಲಿದ್ದಾಗಲಿಂದ ಹರಕೆ ಮಾಡ್ಕೊಂಡಿದ್ರು. ರಾಯರಿಗೆ ಪ್ರತಿ ವಾರನೂ ಅವ್ರಿಗೆ ಉಂಡಿಗೆ ದುಡ್ಡನ್ನೆಲ್ಲ ಹಾಕ್ತಿದ್ರು. ಆ ದುಡ್ಡನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಇವಾಗ ತಂದು ಎಲ್ಲ ಇಲ್ಲಿ ಉಂಡಿಗೆ ಹಾಕಿದ್ರು. ಮತ್ತು ತುಲಾಭಾರ ಸೇವೆ ಮಾಡಿಸಿದ್ರು. ಕಷ್ಟದಲ್ಲಿರುವಾಗ ಹರಕೆ ಕಟ್ಕೊಂಡು ಕೆಲವರು ಹಾಗೆ ಕೈ ಬಿಟ್ಕೊಡ್ತಾರೆ. ತೀರ್ಸೋಕ್ಕಾಗ್ದೇ ಆ ರೀತಿ ಮಾಡಬೇಡಿ. ರಾಯರು ಖಂಡಿತ ಕನಸಿನಲ್ಲಾದರೂ ಬಂದು ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ಹರಕೆ ಕಟ್ಟಿ ಯಾರೂ ಬಿಡಬೇಡಿ. ಅದು ಏನು ಹರಕೆ ಕಟ್ಟಿರ್ತೀರೋ ಅದನ್ನು ತೀರಿಸಲೇಬೇಕು ನೀವು. ಈ ಸೇವೆ ಮಾಡಿಸೋರು, ತುಲಾಭಾರ ಸೇವೆ ಮಾಡೋರು ತಂದೆ ತಾಯಿಗಳು ಉಪವಾಸ ಇದ್ದು ಮಾಡ್ತಾರೆ. ಯಾವುದೇ ರೀತಿಯ ಊಟ ಏನು ಸಹ ತಗೊಂಡಿರಲ್ಲ ಅವರು. ಈ ರೀತಿ ಮಾಡಿದ್ರೇ ರಾಯರಿಗೆ ಇಷ್ಟ ಆಗೋದು. ತಿಂದು ಪಂದು ಮಾಡಿದ್ರೆ ರಾಯರಿಗೆ ಇಷ್ಟ ಆಗಲ್ವಂತೆ. ಯಾಕಂದರೆ ರಾಯರು ಕೂಡ ತುಂಬ ದಿನಗಳ ಕಾಲ ಉಪವಾಸ ಇದ್ದು ತಪಸ್ಸು ಮಾಡ್ತಿದ್ರು. ಅಷ್ಟೊಂದು ತಪಸ್ಸು ಮಾಡಿ ಅವರು ಪುಣ್ಯ ಪುರುಷರಾಗಿರೋದು, ಪುರಾಣ ಪುರುಷರಾಗಿರೋದು. ಮಂತ್ರಾಲಯ ಎಷ್ಟು ಫೇಮಸ್ ಆಗಿರೋದು. ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ. ಡೈಲಿ ನೋಡ್ಬೋದು ನೀನು. ಎಲ್ಲ ಕಡೆಯಿಂದನೂ ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿ. ರಾಯರ ಅಭಿಮಾನಿಗಳು, ರಾಯರ ಮಕ್ಕಳುಗಳು ತುಂಬ ಸಿಗ್ತಾರೆ.
ಕಡೆಗೆಲ್ಲ ಮುಗೀತು. ಇದೆಲ್ಲ ಆದಮೇಲೆ ನಾವು ಟ್ರೈನ್ ಹತ್ತಕ್ಕೆ ಈಚೆಗಡೆ ಬಂದ್ವಿ. ರೂಮ್ ಖಾಲಿ ಮಾಡಿಕೊಂಡು, ರೂಮು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲರೂ ಈಚೆ ಬಂದ್ವಿ. ಎಲ್ಲರೂ ಈಗ ಬೇರೆ ವೆಹಿಕಲ್ಸ್ ನೋಡ್ಕೊಂಡು ಮಂತ್ರಾಲಯಕ್ಕೆ ಹೋಗಬೇಕು. ಮಂತ್ರಾಲಯದಿಂದ ಟ್ರೈನ್ ಸಿಗೋದು. ಎಲ್ಲರೂ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಈಚೆ ಕೂತಿದ್ದೀವಿ. ಮತ್ತು ಈಗ ವೆಹಿಕಲ್ಸ್ ಬರುತ್ತೆ,